ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಈಗ ನಾವು ಎಲ್ಲ ಹೊರಟಿದ್ದೀವಿ. ಸಸ್ಪೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಯೂಟ್ಯೂಬ್ ಕಂಟಿನ್ಯೂ ಆಗುತ್ತೆ ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಖಾಲಿ ಆಯಿತು ಅಂತ ಅರ್ಧ ರೋಡಲ್ಲೇ ಬಿಟ್ಟು ಹೋಗಿದ್ದಾರೆ ನನ್ನ ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ. ನಮ್ಮ ಮನೆಯವರು ಗಾಡೀಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್, ನೋಡಿ ಎಲ್ಲ ಫುಲ್ಲು ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕು ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಬಂದಿನಿ ನಾನು. ಬಂದರು ನಿಲ್ಲಿಸ್ತಾರೆ. ಗಾಡಿ ನಿಲ್ಲಿಸಿದ್ರು. ಗಾಡಿಗೆ ಹತ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ವೆಹಿಕಲ್ಸ್ಗಳೆಲ್ಲ ಆ ಕಡೆ ಈ ಕಡೆ ಬರ್ತಾಯಿದ್ರು. ಆಮೇಲೆ ಮುಖ ತೋರಿಸಿದೆ. ಮುಖ ಎಲ್ಲ ತೋರಿಸ್ಬೇಡ, ತೆಗಿ, ನಾನು ಶೇವಿಂಗ್ ಎಲ್ಲ ಮಾಡ್ಕೊಂಡಿಲ್ಲ, ಯಾಕೆ ಹಂಗೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಹಿಡಿತೀಯ ಅಂತಂದರು. ಸರಿ ಓಕೆ ಅಂತ ನನಗೆ ಹಿಡ್ಕೊಂಡೆ. ಆಮೇಲೆ ರೋಡಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ವು ಅಂತ ಹೇಳ್ಬಿಟ್ಟು ಅವನ್ನ ಸ್ವಲ್ಪ ಕ್ಯಾಚ್ ಮಾಡಿದೆ. ನೋಡಿ, ಪಕ್ಕದಲ್ಲಿ ಲಾರಿ, ಬೈಕು ಅವೆಲ್ಲ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೀವಿ ಅಂದರೆ, ಈ ಕಾರೂ ಹತ್ರನೇ ಬಂದ್ಬಿಟ್ಟು ಅವನಿಗೇನು ಯಪ್ಪ ಅನಿಸ್ಬಿಡ್ತು. ಆಮೇಲೆ ಸರಿ ಆಯಿತು, ಬೇಗ ಹೋಗೋ ಟೈಮ್ ಆಗುತ್ತೆ, ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅವನು ಸರಿ ಅಂತೇಳಿ ಬೇಗ ಹೋದ್ವಿ. ಫೈನಲಿ ಗ್ಯಾರೇಜ್ ಹತ್ರ ಗಾಡಿ ನಿಲ್ಲಿಸಿದ್ವಿ. ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಸ್ವಲ್ಪ ರಿಪೇರಿಗಿದೆ ಅಂತ ಹೇಳಿದ್ವಿ. ಅವಾಗ ಅವರು ಸರಿ ಆಯಿತು, ಮಧ್ಯಾಹ್ನ ಕೊಡ್ತೀವಿ ಬನ್ನಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಸ್ ಹತ್ಕೊಂಡು ಬಸ್ಸಲ್ಲಿ ವೀಡಿಯೋ ಮಾಡೋಣ ಅಂತ ಹೋದೆ. ಆ ಕಂಡಕ್ಟರ್ ಸರ್ ನನ್ನೇ ನೋಡ್ತಿದ್ರು. ಆಮೇಲೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಈ ಕಡೆ ಸೈಡಲ್ಲಿ ಆಮೇಲೆ ಲಾಸ್ಟಲ್ಲಿ ಒಂದು ಸೀಟ್ ಸಿಕ್ತು. ಅಲ್ಲೋಗಿ ಕೂತ್ಕೊಂಡು ನಮ್ಮ ಮನೆಯವ್ರು ನೋಡ್ತೀನಿ. ನಮ್ಮ ಮನೆಯವರೇ ಕಾಣ್ತಿಲ್ಲ, ಎಲ್ಲೋದ್ರು ಅಂತಲೂ ಗೊತ್ತಾಗಲಿಲ್ಲ. ನಾನೊಂದು ಕಡೆ, ನಮ್ಮ ಮನೆಯವ್ರು ಒಂದು ಕಡೆ ಆಗಿದ್ದೀವಿ. ಆಮೇಲೆ ನೋಡಿ, ನಮ್ಮ ಊರಿಗೆ ಬರಬೇಕು ಅಂದರೆ ನಮಗೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗುತ್ತೆ. ಏನೋ ಪ್ರಾಬ್ಲಮಿಂದ ನಮ್ಮ ಅಮ್ಮವ್ರ ಮನೇಲಿ ಹೋಗಿ ಸ್ವಲ್ಪ ಅಲ್ಲೇ ಸೈಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ಸಿಗೆಲ್ಲ ಸೈಟ್ ಕೊಟ್ಟಿದ್ರು. ಆ ಸೈಟಲ್ಲಿ ನಾವು ಸ್ವಲ್ಪ ಕಟ್ಕೊಂಡಿದ್ದೀವಿ. ನಮ್ಮೂರಿಗೆ ಬರಬೇಕು ಅಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಅಲ್ಲಿ ಹೋಗಿದ್ದೀವಿ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹತ್ತತ್ರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ನೀವು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೊತ್ತಿಲ್ಲದವರು ತಿಳಿಸಿ, ಗೊತ್ತಿರೋರು ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆಮೇಲೆ ಲಾಸ್ಟಿಗೆ ಬಂದ್ವಿ, ಬಸ್ ಸ್ಟ್ಯಾಂಡೆಲ್ಲ ಕ್ಯಾಶ್ ಮಾಡ್ತಾಯಿದ್ದೆ. ನೋಡಿ, ಎಷ್ಟೆಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಇಲ್ಲೆಲ್ಲ ಬರೋದಕ್ಕೆ. ಪ್ರತಿ ಒಂದ್ರೂ ಹತ್ರನೇ ಇದೆ, ಎಲ್ಲೂ ದೂರ ಹೋಗೋಂಗಿಲ್ಲ, ನಡ್ಕೊಂಡೇ ಹೋಗ್ಬೋದು, ನಡ್ಕೊಂಡೇ ಬರ್ಬೋದು. ಆದ್ರೂ ತುಂಬ ಖುಷಿ ಆಗುತ್ತೆ. ಬಸ್ಸಲ್ಲೆಲ್ಲ ಹೋಗೋಂಗಿರಲ್ಲ, ಎಲ್ಲ ಹತ್ರದಲ್ಲೇ ಇದೆ. ನಮ್ಮ ಮನೆ ಬಸ್ ಸ್ಟ್ಯಾಂಡ್ ಹಿಂದೆಯೇ ಇದೆ, ಅದಕ್ಕೆ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿದೆ, ನಮ್ಮ ಅತ್ತೆ ನನ್ನ ಮಕ್ಕಳು ಬಂದಾರೇನೋ ಅಂತ ನೋಡಿದೆ. ಅವ್ರು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆನ್ಸಿ ಹಾಕೋದಿತ್ತು ಮೊಬೈಲಿಗೆ. ಅಲ್ಲಿ ಹೋದ್ವಿ, ಒಂದು 3-4 ಅಂಗಡಿ ಕೇಳಿದ್ವಿ. ಅವರು ಇಲ್ಲ ಅಂದರು. ಆಮೇಲೆ ಲಾಸ್ಟಲ್ಲಿ ಇದೊಂದು ಅಂಗಡಿ ಸಿಕ್ತು, ಇಲ್ಲಿ ಕೇಳಿದ್ವಿ, ಇವರು ಇಲ್ಲ ಅಂದರು. ಆಮೇಲೆ ನಮ್ಮ ಮನೆಯವ್ರು ಬಂದರು. ಟೀ ಶರ್ಟ್ ಎಲ್ಲ ಸರಿ ಮಾಡ್ಕೊಂಡು, ಅವ್ರು ಯಾವಾಗಲೂ ಅಷ್ಟೇ, ಎಲ್ಲರ ಹೊರಗಡೆ ಹೋಗ್ಬೇಕು ಅಂದರೆ ನೈಟು ಪ್ಯಾಂಟು ಒಂದು ಟೀ ಶರ್ಟ್ ಬಂದುಬಿಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಹತ್ರಕ್ಕೆ ಹೋಗಿ ಆಮೇಲೆ ಅಲ್ಲೊಂದು ಕರೆನ್ಸಿ ಹಾಕಿದ್ರು. ಅಲ್ಲಿ ಕರೆನ್ಸಿ ಹಾಕಿದ ತಕ್ಷಣ ನಮ್ಮ ಅತ್ತೆ ನನ್ನ ಮಕ್ಕಳು ಬಂದರು ಎದುರುಗಡೆನೆ. ಆಮೇಲೆ ಜೋಳ ತಗೊಂಬರ್ತಾಯಿದ್ರು. ಆಮೇಲೆ ಕೈಯಲ್ಲಿ ಇಟ್ಕೊಂಡು ನನಗೆ ತಿನ್ನು ಅಂತ ಕೊಟ್ಟರು. ಆಮೇಲೆ ತಿನ್ನಕ್ಕಂತ ಕೈಯಲ್ಲಿ ಇಟ್ಕೊಂಡು ಬೇಡಪ್ಪ, ನನಗೆ, ನಾನು ತಿನ್ನಲ್ಲ, ಅಲ್ಲಿ ಪಪ್ಪಂಗೆ ಕೊಡು ಅಂತ ಹೇಳಿದೆ. ಅವ್ರಿಗೆ ಕೊಟ್ಟರು. ಅಲ್ಲೇ ಬಂತಾಯಿದ್ದಾರೆ ನೋಡ್ರಿ, ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಅವ್ರು 4 ಜನ ಅಲ್ಲೇ ನಿಂತ್ಕೊಂಡ್ರು. ಆಮೇಲೆ ಆಟೋ ಹಿಡ್ಕೊಂಡ್ವಿ, ಆಟೋಗೆ ಹತ್ತಿದ್ವಿ. ನಡ್ಕೊಂಡು ಹೋಗೋಣ ಬರ್ರಿ ಅಂದರೆ, ಇಲ್ಲ ನಮ್ಮ ಅತ್ತೆ ಇಲ್ಲ, ನಾನು ಟೈಮ್ ಆಗೋದು, ಕೆಲ್ಸಕ್ಕೆ ಹೋಗಬೇಕು, ನಾನು ನಡ್ಕೊಂಬರಲ್ಲ, ಆಟೋಕ್ಕೆ ಹೋಗೋಣ ಬರ್ರಿ ಅಂದರೆ. ಆಮೇಲೆ ಅಲ್ಲಿ ವೀಡಿಯೋ ಮಾಡ್ತಿದ್ದೆ ನೋಡು ಪಾಪು ಅಂತಂದು. ಪಾಪು ಮೊಬೈಲ್ ಬಿಡಿಸಿ ಹಾಕೋಣ ಅಂದರು. ಇಲ್ಲ ಮಮ್ಮಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ಲು. ಆಮೇಲೆ ಹೋಗ್ತಾಯಿದ್ವಿ ನೋಡಿ, ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು. ಆಮೇಲೆ ಹೋಗ್ತಾಯಿದ್ವಿ. ಹೋಗಿ ನಮ್ಮ ಮನೆಯವ್ರು ಜೋಳ ಸಿಗುತ್ತೋ ಅಪರೂಪಕ್ಕೆ ಸಿಕ್ಬಿಡುತ್ತಲ್ಲ ಈ ಕಡೆ ಬಂದುಬಿಟ್ರೆ. ನೋಡಿರಿ ಯಾವ ಥರ ತಿಂತಿದ್ದಾರೆ. ವೀಡಿಯೋ ಮಾಡ್ತಾಯಿದ್ರೆ ವೀಡಿಯೋ ಮುಂದೆನೇ ತಿಂತಾಯಿದ್ರು. ಪರವಾಗಿಲ್ಲ ಮಾಡಪ್ಪ, ಏನೂ ಆಗೋಲ್ಲ ಅಂತೇಳಿ. ನನ್ನ ಮಗ ಇವನು ತುಂಬ ಅಂದರೆ ತುಂಬ ಬ್ರಿಲಿಯಂಟು. ಆಮೇಲೆ ಅಲ್ಲಿ ಹೋದ್ವಿ, ಕೆಳಗಡೆ ಇಳಿದ್ವಿ. ಸ್ವಲ್ಪ ಆಟೋಗೆ ದುಡ್ಡು ಕೊಡಬೇಕಾಗಿತ್ತು. ಅವರು 50 ರೂಪಾಯಿ ಕೊಟ್ಟರು, ನಾನು 20 ರೂಪಾಯಿ ಕೊಟ್ಟೆ, ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು 20 ರೂಪಾಯಿ ಕೊಟ್ಟೆ. ಆ ಆಟೋದವ್ರು 60 ರೂಪಾಯಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ 70 ರೂಪಾಯಿ ಇಸ್ಕೊಂಡ್ರು. ಪರವಾಗಿಲ್ಲ ತಗೊಳ್ಳೋಣ ಅಂತಂದ್ವಿ. ಇಲ್ಲಮ್ಮ ಕೊಡು ಅಂದರು. ನಮಗೂ ಗೊತ್ತಾಗತ್ತಲ್ವ, ಅದಕ್ಕೆ 20 ರೂಪಾಯಿನೇ ಕೊಟ್ಟೆ. 70 ರೂಪಾಯಿ ಆಯ್ತು ಅಲ್ಲಿಗೆ. 70 ರೂಪಾಯಿ ಆಯಿತು. ಆಮೇಲೆ ಮಾರ್ಕೆಟ್ ಒಳಗೆ ಬಂದ್ವಿ. ನನ್ನ ಮಗಳು, ನಮ್ಮ ಮನೆಯವರು, ನಮ್ಮ ಅತ್ತೆ ಮುಂದೆ ಆಪೋಸಿಟಲ್ಲಿ ಹೋಗ್ತಾಯಿದ್ದಾರೆ. ನಾನು ನನ್ನ ಮಗ ಜೊತೇಲಿ ಹೋಗ್ತಾ ಇದ್ದೀವಿ. ಅವರಷ್ಟೇ, ನಮ್ಮ ಅತ್ತೆ ಯಾವಾಗಲೂ ಅಷ್ಟೇ ಸಿಂಪಲಾಗಿ ಬರ್ತಾರೆ. ಊರೇ ಹತ್ರ ಅಲ್ವ, ಅದಕ್ಕೆ ಸಿಂಪಲಾಗಿ ಬರ್ತಾರೆ. ಏನು ಅಷ್ಟಕ್ಕೊಂದು ಟಿಪ್ ಟಾಪ್ ರೆಡಿಯಾಗಿ ಬರೋಲ್ಲ. ಅವ್ರು ಯಾವಾಗಲೂ ಅಷ್ಟೇ, ಇವಾಗಂತಲ್ಲ, ಯಾವಾಗಲೂ ಅಷ್ಟೇ. ಆಮೇಲೆ ಇಲ್ಲಿ ನನ್ನ ಮಗ, ನಾನು ಮಾಡ್ತೀನಿ ವೀಡಿಯೋ ಮಮ್ಮಿ, ನೀನು ಮುಂದೆ ಹೋಗು ಅಂತ. ಸರಿ ಅಪ್ಪ, ನನ್ನಿಂದೆ ಬಾ ನೀನು ಅಂತ ಹೇಳಿ ನಾನು ಮುಂದೆ ಹೋಗ್ತಾಯಿದ್ದೆ. ಅವ್ನು ನನ್ನಿಂದೆ ಬರ್ತಾಯಿದ್ದ. ಸರಿ ಹಿಡ್ದಿದ್ದೀಯೇನೋ ಅಂದೆ. ಸರಿ ಹಿಡ್ದಿದ್ದೀನಿ ಅಂತ ಹೇಳ್ದೆ.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋದ್ವಿ, ಮೇಲೆ ಹತ್ತಿದ್ವಿ. ಸ್ಯಾರೀಸ್ ಅಂಗಡಿಗೆ ಹೋದ್ವಿ. ಒಂದು ಸ್ಯಾರಿ ತೊಗೋಬೇಕಾಗಿತ್ತು, ಅದಕ್ಕೆ ಹೋದ್ವಿ. ಆಮೇಲೆ ಇಲ್ಲಿ ನನ್ನ ಮಗಳು ಈ ಸ್ಯಾರಿ ತೊಗೊ ಮಮ್ಮಿ ಅಂತ ಅಂದು, ಬೇಡ ನನಗೆ ಈ ಸ್ಯಾರಿ ಅಮ್ಮಗೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು, ಈ ಸ್ಯಾರಿ ಆಲ್ರೆಡಿ 2 ಇದೆ. ಈ ಥರದ ಕಲರ್ ಬೇರೆ ಥರದೊಂದು ಕಲರ್ ಇದೆ, 2 ಇತ್ತು. ಆಮೇಲೆ ಕೊಟ್ಟಳು, ಚೆನ್ನಾಗಿತ್ತು. ಆದರೆ ಅದು ಇದೆ ನನ್ನ ಹತ್ರ, ಮತ್ತೆ ಯಾಕೆ ತಗೊಳೋದು, ವಯಸ್ಸಾಗಿರೋರಿಗೆ ಆ ಥರ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಬೇರೆ ಥರ ನೋಡಿದೆ. ಅವರು ಬೇರೆದು ಹಾಕ್ತಿರೋ ಯಾಕೋ ಇಷ್ಟ ಆಗಲಿಲ್ಲ. ಬ್ಲೌಸ್ ಎಲ್ಲ ವರ್ಕ್ ಇರೋದೆಲ್ಲ ಹಾಕ್ತಿದ್ರು, ಅದೆಲ್ಲ ಸರಿಯಾಗಲ್ಲಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಸೀರೆ ತೊಗೊಂಡು, ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆಗಳಿದೆ, ನೋಡ್ತಾ ಇದ್ರೆ ತೊಗೋಬೇಕು ಅನಿಸುತ್ತೆ. ಆಮೇಲೆ ಇಲ್ಲಿ ಫಸ್ಟು ಪ್ಲಾಸ್ಟಿಕ್ ಅಂಗಡಿಗೆ ಹೋದ್ವಿ. ಅಲ್ಲಿ ಗ್ಲಾಸಿನ ಬಾಟಲು ಅದೆಲ್ಲ ಸಿಗುತ್ತೆ ಅಂತ ಹಾಕಿದ್ರು, ಅದಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ಕೇಳಿದ್ವಿ, ಇದೆ ಬನ್ನಿ ಒಳಗಡೆ ಅಂತ ಕರೆದ್ರು. ಆಮೇಲೆ ಹೋಗಿ ಒಳಗಡೆ ಸ್ಲಿಪ್ಪರೆಲ್ಲ ಬಿಟ್ಟು ಒಳಗಡೆ ಹೋಗಿ ನೋಡಿದ್ವಿ. ಎಷ್ಟೊಂದು ಐಟಮ್ ಇದೆ, ಯಾವ ತಗೊಳೋದು ಯಾವ ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಬಜೆಟ್ ಇದ್ದರೆ ಇವೆಲ್ಲ ಪರ್ಚೇಸ್ ಮಾಡ್ಬೋದು, ಬಜೆಟ್ ಇಲ್ಲ ಅಂದರೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಇಡ್ಲಿ ತಿನ್ನೋದು ಪ್ಲೇಟ್ ಕೇಳಿದೆ, ಅವರು ಇಲ್ಲ ಈ ಪ್ಲಾಸ್ಟಿಕ್ಕಿಂದಿದೆ ಅಂದು, ಪ್ಲಾಸ್ಟಿಕ್ಕಿಂದು ಬೇಡ ಅಂತೇಳ್ಬಿಟ್ಟು ಯಾವುದೂ ತೊಗೊಳ್ಲಿಲ್ಲ. ಆಮೇಲೆ ಫೈನಲಿ ದಿನಸಿ ಅಂಗಡಿ ಬಂದ್ವಿ. ಸ್ವಲ್ಪ ದಿನಸಿ ಸಾಮಾನು ತೊಗೋಬೇಕಾಗಿತ್ತು ಅಂತೇಳ್ಬಿಟ್ಟು ಅಲ್ಲಿ ದಿನಸಿ ಸಾಮಾನು ತೊಗೊಂಡ್ವಿ. ಸ್ವಲ್ಪ ಅದೇನು ಕ್ಯಾಚ್ ಮಾಡಲಿಲ್ಲ, ತೋರಿಸಿದಷ್ಟೇ. ಆಮೇಲೆ ತುಂಬ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು. ಯಪ್ಪ ಎಷ್ಟಾಗಡ ಹೋಟ್ಲು ಸಿಗುತ್ತೋ ಅನಿಸ್ಬಿಟ್ಟಿತ್ತು ನನಗೆ. ಬೆಳಗ್ಗೆನೂ ತಿಂಡಿ ತಿಂದೋಗಿದ್ದಿಲ್ಲ, ಹಂಗೆ ಹೋಗಿದ್ದೆ ಅರ್ಜೆಂಟಿಗೆ. ನನಗೆ ಬೆಳಗ್ಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ತಿಂಡಿ ತಿನ್ನೋಕ್ಕಾಗಲ್ಲ. ಏನೇ ಒಂದು ಮಾಡಿದರೂ ನಾನು ತಿಂಡಿ ತಿನ್ನಲ್ಲ, ಊಟನೂ ಮಾಡಲ್ಲ, ಹಂಗೆ ಹೋಗ್ತೀನಿ. ನಾನು ಯಾವಾಗಲೂ ಅಷ್ಟೇ, ಇವತ್ತಂತಲ್ಲ ಫಸ್ಟಿಂದನೂ ಅದೇ ಅಭ್ಯಾಸ ನನಗೆ. ಇದು ಅಭ್ಯಾಸ ನಾನು ಯಾವಾಗಲೂ ಮಾಡ್ಕೊಬಂದಿರೋ ಅಭ್ಯಾಸನೇ ಇದು. ಬರ್ತಾಯಿದ್ದೀವಿ ನೋಡಿರಿ, ಅಲ್ಲಿ 3 ಜನ ಬರ್ತಾಯಿದ್ದೀವಿ, 4 ಜನ ಬರ್ತಾಯಿದ್ದೀವಿ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದಾನೆ, ಅವನೇ ವೀಡಿಯೋ ಮಾಡೋದು ಎಲ್ಲದೂ ಅವನೇ. ನಾನೇನು ಅಷ್ಟೇನು ವೀಡಿಯೋ ಮಾಡಲ್ಲ, ಅವನೇ ಮಾಡೋದು. ಆಮೇಲೆ ಲಾಸ್ಟಲ್ಲಿ ಹೋಟ್ಲು ಸಿಕ್ತು ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ರಶ್ ಇದೆಯೇನಂತ ನೋಡಿದ್ವಿ, ಇಲ್ಲ ಪರವಾಗಿಲ್ಲ, ರಶ್ ಏನು ಅಷ್ಟೇನಿರಲಿಲ್ಲ. ಆಮೇಲೆ ಒಳಗಡೆ ಹೋಗಿ ಇಲ್ಲಿ ಕುತ್ಕೊಳಕ್ಕೆ ಹೋಗಿದೆ. ಬೇಡ ಮಮ್ಮಿ, ಇಲ್ಲಿ ಗಾಳಿ ಫ್ಯಾನಿಲ್ಲ, ತುಂಬ ಸೆಕೆ ಆಗುತ್ತೆ, ಆ ಕಡೆ ಹೋಗೋಣ ಬಾ ಅಂದು. ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಕವರ್ ಇದೆ. ಆಮೇಲೆ ಆ ಕಡೆ ಹೋಗಿ ನಾನು ನನ್ನ ಮಗ ಒಂದು ಸೀಟಲ್ಲಿ ಕೂತ್ಕೊಂಡ್ವಿ, 2 ಸೀಟಲ್ಲಿ. ಇವ್ರು 3 ಜನ 3 ಸೀಟಲ್ಲಿ ಕೂತ್ಕೊಂಡ್ರು. ಆಮೇಲೆ ಏನು ಬೇಕು ತೊಗೊಳ್ರಿ ಅಂತ ಅಂದರು. ಸರಿ ಆಯಿತು ಅಂತೇಳಿ ನಾನು ನನ್ನ ಮಗಳು ಒಂದೇ ಆರ್ಡ್ರ್ ಮಾಡಿದ್ವಿ. ನನ್ನ ಮಗ ಪೂರಿ, ನಮ್ಮ ಮನೆಯವ್ರ ದೋಸೆ, ನಮ್ಮತ್ತೆ ಇಡ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಅವ್ರಿಗೆ ತೋರಿಸು ಅಂತ ಅಂದೆ, ತೋರಿಸ್ತಾ ಇದೆ ನೋಡ್ರಿ, ಅವ್ರು ದೋಸೆ ತಿಂತಿದ್ದಾರೆ. ಇಲ್ಲಿ ನಮ್ಮತ್ತೆ ಯಾವಾಗ ಬಂದ್ರೂ ಇಡ್ಲಿನೇ ತಿನ್ನೋದು. ಇಡ್ಲಿ ಯಾಕಂದ್ರೆ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ತಿಂತಾರೆ. ನನ್ನ ಮಗಳು ನಾನು ಪಲಾವ್ ಆರ್ಡ್ರ್ ಮಾಡ್ಕೊಂಡಿದ್ವಿ, ಅದನ್ನು ತಿಂದ್ವಿ. ಅದನ್ನು ಸಖತ್ತಾಗಿತ್ತು. ಹೋಟ್ಲಿಗೆ ಯಾವಾಗ ಹೋದ್ರೆ ಅದೇ ಹೋಟ್ಲಿಗೆ ಹೋಗೋದು ನಾವು. ಲಾಸ್ಟಲ್ಲಿ ಆಟೋಕ್ಕೆ ಹತ್ತಿದ್ವಿ. ಆಟೋಕ್ಕೆ ಮತ್ತೆ ನಡ್ಕೊಂಡು ಹೋಗೋಣ ಬರ್ರಿ, ಏನಾದರೂ ತೊಗೋಬೋದು ಅಂತ ಹೇಳಿದ್ವಿ. ಇಲ್ಲ ಆಟೋಕ್ಕೆ ಹೋಗೋಣ ಬಾ ಅಂತಂದರು ನಮ್ಮತ್ತೆಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋಕ್ಕೆ ಹೋದ್ವಿ. ಈ ಕಡೆ ರೋಡಲ್ಲಿ ಬಂದ್ವಿ ನೋಡಿರಿ. ಇದೆಲ್ಲ ಈ ಊರು ಬಿಟ್ಟು ಬರೋಂಗೆ ಆಗಲ್ಲ, ಎಷ್ಟಾಗಡ ನಮ್ಮ ಪ್ರಾಬ್ಲಮ್ ತೀರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ದೇವ್ರು ನಮಗೆ ಅಷ್ಟು ಬೇಗ ಇದು ಮಾಡಲಿ. ಫೈನಲ್ಲಿ ಮನೆಗೆ ಬಂದ್ವಿ. ತುಂಬಾ ಸೆಕೆ ನೋಡಿ, ಹೆಂಗೆ ಬೆವರು ಅಂದರೆ ಸಿಕ್ಕಾಬಟ್ಟೆ ಬೆವರು ಹೋಗಿರೋದು. ಇವಾಗ ನೋಡಿ ಏನೆಲ್ಲ ತೊಗೊಬಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. kg ಮಾವಿನಕಾಯಿ ತೊಗೊಂಡು 2 ಕೊಟ್ಟು ಕಳಿಸ್ಯಾರ ನಮ್ಮತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಇದೂ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ಇದಿಷ್ಟು ಐಟಮ್ಮು ಕಡಿಮೆ ಇತ್ತು. ಇನ್ನೆಲ್ಲ ಇದೇನಪ್ಪ ಅಂದರೆ ಬಳೆ, ಕೈಯಲ್ಲಿ ಬಳೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಲರ್ ಬಳೆ ತೊಗೊಂಡೆ. ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನೋಡಿ, ಬ್ಲೂ ಕಲರು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು, ತೊಗೊಂಡೆ. ಇನ್ನೊಂದು ಬೇಜಾರ ಏನಪ್ಪ ಅಂದರೆ ಇದು ಪ್ಲ್ಯಾಸ್ಟಿಕ್ಕಿಂದು ಫೈಬರಿನ ಸಿಕ್ಕಿದೆ, ಅಂದರೆ ಗಟ್ಟಿ ಚೆನ್ನಾಗಿದೆ. ಬಟ್ ಗಾಜಿನ ಸಿಗಲಿಲ್ಲ ನನಗೆ. ಅಮೆಝಾನಲ್ಲೋ ಮೀಶೋದಲ್ಲೋ ಆರ್ಡ್ರ್ ಮಾಡ್ಕೊಬೇಕು. ಸದ್ಯಕ್ಕೆ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಇನ್ನೂ ತುಂಬ ಶಾಪಿಂಗ್ ಮಾಡಿದ್ರು, ಅದು ಅವ್ರ ಮಕ್ಕಳು ತೊಗೊಂಡೋಗಿದ್ದಾರೆ, ನನ್ನ ಮಕ್ಕಳು ತೊಗೊಂಡೋಗಿದ್ದಾರೆ. ಆ ಅಜ್ಜಿ ಮನೆಗೆ ಹೋದ್ರಲ್ಲ, ಅಲ್ಲಿ ತೊಗೊಂಡೋಗಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಕಲರ್ ಸೀರೆ. ನಮ್ಮ ಅಮ್ಮನ ಹತ್ರ ಇರಲ್ಲ ಅಂತ ಹೇಳ್ಬಿಟ್ಟು ಈ ಸೀರೆ ತೊಗೊಂಡ್ವಿ. ಬಟ್ ಈ ಥರದ್ದು ಇದೆ, ಅಂದರೆ ಬೇರೆ ಕಲರ್ ಇದೆ. ಈಗ ಸದ್ಯಕ್ಕೆ ದುಡ್ಡಿಲ್ಲ, ಅಮೌಂಟು ಬಜೆಟ್ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಈ ಸೀರೆ ತೊಗೊಂಡ್ಬಂದ್ವಿ. ಚೆನ್ನಾಗಿದೆ. ಇದು ಪ್ರೈಸ್ ಎಷ್ಟು ಅಂತ ನೀವೇ ಗೆಸ್ ಮಾಡಿ. ಬೆಳಗ್ಗೆ ತಿಂಡಿನೂ ತಿಂದಿದ್ದಿಲ್ಲ, ಹಂಗೆ ಹೋಗಿದ್ದೆ ನಾನು. ಆಮೇಲೆ ಸ್ವಲ್ಪ ಹೋಟ್ಲಲ್ಲಿ ತಿನ್ಕೊಬಂದ್ವಿ. ಅದೇ ಪಲಾವ್ ಇಷ್ಟಿಷ್ಟೇ ಕೊಡ್ತಾರೆ, ಅದೇನು ಜಾಸ್ತಿ ಕೊಡೋಲ್ಲ. ಇವಾಗ ಕರೆಂಟ್ ಇದ್ದುವಾಗಲೇ ನಾನು ಅಡುಗೆ ಮಾಡ್ಕೊಬೇಕು. ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ. ಇಷ್ಟು ಸಾಂಬಾರಿಗೆ ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ, ಆಮೇಲೆ ಕಾಯಿ ತುರಿ, ಅರಿಶಿನ ಪುಡಿ,
ಕಡಲೆ ತೊಗೊಂಡಿದ್ದೀನಿ. ಇದು ಏನು ಸಾರು ಮಾಡೋದಕ್ಕೆ ಅಂತ ಹೇಳ್ತೀನಿ. ತೊಗೊಬಂದ್ರ ಆ ಸಾರು ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಖಾರದ ಪುಡಿ ಸ್ವಲ್ಪ 2 ಸ್ಪೂನ್ ಖಾರದ ಪುಡಿ, ನೆಕ್ಸ್ಟು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ, ಇದನ್ನು ಹಾಕ್ಕೊಂಡು ಮಿಕ್ಸ್ ಬರ್ತಾ ಹಂಗೆ ಬೋಟಿ ತೊಗೊಂಡು ಬಂದಿದ್ವಿ. ಇದು ಬೋಟಿ ಸಾರಿಗೆ ಇನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೆಯವರು. ಇದು ಡ್ರೈ ಮಾಡೋಕ್ಕೆ ಬೋಟಿ ತೊಗೊಂಡು ಬಂದಿದ್ವಲ್ಲ, ಸ್ವಲ್ಪ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಸ್ವಲ್ಪ. ಆಮೇಲೆ ಆ ಕಡೆ ಕುಕ್ಕರ್ ಇಟ್ಕೊಂಡು ಏನು ಮಾಡೋದು ಸರಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಮೊಬೈಲ್ ಕೈಯಲ್ಲಿ ಎತ್ತಿಟ್ಕೊಂಡು ಆಯಿಲ್ ಹಾಕ್ತೆ, ಎಣ್ಣೆ ಹಾಕಿದ ತಕ್ಷಣ ಬೋಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. 10 ನಿಮಿಷ ಫ್ರೈ ಮಾಡಿಕೊಂಡೆ. ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಾನೇ ಇದ್ದೆ. ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಲಾಸ್ಟ್. ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಆಗಬೇಕದು, ಹಸಿ ವಾಸನೆ ಹೋಗಬೇಕು. ಆಲ್ರೆಡಿ ಒಂದು ಸಲ ನೀರಲ್ಲಿ ಕುದಿಸಿರ್ತೀವಿ, ಏನು ತೊಂದರೆ ಇಲ್ಲ. ಅದೇ ಸ್ವಲ್ಪ ನಾವಿನ್ನೂ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆದೊಳಗೆ ಇನ್ನೂ ಸ್ವಲ್ಪ ಫ್ರೈ ಆಗಿಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಅರಶಿನ ಪುಡಿ ಹಾಕಿ ಫ್ರೈ ಮಾಡ್ತಾರೆ, ಬಟ್ ನಾನು ಯಾಕಂದರೆ ಇಲ್ಲಿ ಖಾರಕ್ಕೆ ಎಲ್ಲದನ್ನು ಹಾಕಿದ್ದೀನಲ್ವ, ಅದಕ್ಕೆ ನಾನು ಏನೂ ಹಾಕಲ್ಲ. ಉಪ್ಪು ಒಂದು ಹಾಕ್ಬಿಟ್ಟು ಆ ಎಣ್ಣೆ ಒಂದು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆಮೇಲೆ ನಾನು ಖಾರ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಖಾರ ಹಾಕ್ತೀನಿ. ನೋಡಿ, ಖಾರ ಹಾಕ್ತೆ ಎಷ್ಟು ಬೇಕಷ್ಟು. ವಿಸಿಲ್ ಹೊಡಿಸ್ಬೇಕಲ್ವ, ಅದಕ್ಕೆ ಕುಕ್ಕರ್ ಇಟ್ಟಿನಿ ಫ್ರೈಗೆ. ಖಾರ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು. ಸ್ವಲ್ಪ ಸ್ಲೋವಲ್ಲಿ ಮಾಡಿದೆ, ಯಾಕಂದರೆ ಸೀದೋಗ್ಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಸ್ಲಿಮ್ಮಲ್ಲಿಟ್ಟು ಗ್ಯಾಸು. ಆಮೇಲೆ ಸ್ವಲ್ಪ ನೀರು ತೊಗೊಂಡು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಂಡೆ. ನೋಡಿದೆ ಇರೋರಿಬ್ಬರಿಗೆ ತುಂಬ ಜಾಸ್ತಿನೂ ಆಗುತ್ತೇನೋ ಅಂತ ನೋಡಿದೆ. ಆಮೇಲೆ ಫ್ಲ್ಯಾಶ್ ಆಯಿತು ತಲೆ, ನನ್ನ ತಮ್ಮ ಒಬ್ಬ ಇದ್ದಾನೆ, ನಮ್ಮಮ್ಮ ಒಂದು ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಈ ಕಡೆ ಬೋಟಿ ಸಾಂಬಾರು ಮಾಡಬೇಕಾಗಿತ್ತಲ್ವ, ಆ ಕಡೆ ಗ್ಯಾಸ್ ಮೇಲೆ ಅದಿಟ್ಟು ಈ ಕಡೆ ಗ್ಯಾಸ್ ಮೇಲೆ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಎಣ್ಣೆ. ಕುಕ್ಕರ್ ಕಾಯಕ್ಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ಬೋಟಿ ತೊಳ್ಕೊಟ್ಟಿದ್ರಲ್ಲ, ಅದನ್ನು ಸಾಂಬಾರಿಗಂತ ಎತ್ತಿಟ್ಟಿದ್ವಿ. ಅದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂದರೆ, ಎಣ್ಣೆಲೇ ಫ್ರೈ ಆಗಬೇಕು. ಅದು ಸ್ವಲ್ಪ 10 ನಿಮಿಷ ಎಣ್ಣೆಲೇ ಕುದಿಬೇಕು. ಎಣ್ಣೆಲೇ ಕುದ್ರೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಮೆತ್ತಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊತಾರೆ. ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ ತಿನ್ನಬೇಕಾದ್ರೆ, ಇಳಿಸಿದ್ನಲ್ಲ ಅವಾಗ. ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಟ್ಟಿತ್ತು, ಏನೂ ಕಾಣಿಸ್ತಿದ್ದಿಲ್ಲ ಫ್ರೆಂಡ್. ಅದಕ್ಕೆ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಮ್ಮ ಮನೆಯವ್ರು ಬಂದು ಅದಾಯ್ತಾ ಅಂತ ಕೇಳ್ತಾಯಿದ್ರು ಪಕ್ಕದಲ್ಲಿ ನಿಂತ್ಕೊಂಡು. ಸರಿ ಆಯಿತು ಅಂತ ಹೇಳ್ತಿದ್ದೆ. ಮಧ್ಯಾಹ್ನ ಟೈಮೇ ಆಗೋತು, ಊಟನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಷ್ಟು ಬೇಕಷ್ಟು ಖಾರ ಹಾಕಿದೆ. ನೋಡಿ, ಜಾಸ್ತಿ ಆಯಿತು ಅನಿಸ್ತು, ಇಲ್ಲ ಕರೆಕ್ಟ್ ಆಯಿತು. ಕರೆಕ್ಟ್ ಆಗಿದ ತಕ್ಷಣ ಆಮೇಲೆ ಜಾರ್ ತೊಳ್ಕೊಂಡಿದ್ದು ನೀರನ್ನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಅಂತ ನೋಡಿದೆ. ಇಬ್ಬರಿಗೆ ಜಾಸ್ತಿನೂ ಆಗುತ್ತೆ ಸಾಂಬಾರು. ಅವರು ಮತ್ತು ಬೆಳಗ್ಗೆ ಆದರೆ ಕೆಲಸಕ್ಕೆ ಹೋಗ್ತಾರೆ, ನಾನೊಬ್ಬಳು ಏನು ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ. ಪರವಾಗಿಲ್ಲ, ಇಷ್ಟೇ ಇರಲಿ ಸಾಕು ಅಂತ ಹೇಳ್ಬಿಟ್ಟು ಕಡಿಮೆನೇ ಹಾಕ್ಕೊಂಡೆ. ಆಮೇಲೆ ಅದನ್ನು ಹಾಕ್ಕೊಂಡು ನೋಡಿ, ಎಣ್ಣೆ ಹೆಂಗೆ ಕಾಣಿಸ್ತಿದೆ ಅಂದರೆ ಸಖತ್ತಾಗಿ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. 2 ಸಾಂಬಾರು, ಒಂದು ಡ್ರೈ ಒಂದು ಸಾಂಬಾರು ಸಖತ್ತಾಗಿತ್ತು. ಅಂದರೆ ನಾನು ಜಾಸ್ತಿ ಸಾರು ತಿನ್ನಲ್ಲ, ಡ್ರೈ ಒಂದು ಸ್ವಲ್ಪ ಜಾಸ್ತಿ ತಿಂತೀನಿ. ಅದನ್ನು ಬಿಟ್ಟರೆ ಸಾಂಬಾರು ಏನೂ ತಿನ್ನಲ್ಲ ನನಗೆ ಬೋಟಿ ಸಾರು ಅಂದ್ರೇ ಆಗಲ್ಲ. ಏನೋ ಸ್ವಲ್ಪ ಡ್ರೈ ಮಾಡಿದ್ರೆ ಮಾತ್ರ ಸ್ವಲ್ಪ ತಿಂತೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕುಕ್ಕರು ವಿಸಿಲ್ ಆಯ್ತಲ್ಲ, ಇದು ಒಂದು 8 ವಿಸಿಲ್ ತೆಗ್ದಿದ ತಕ್ಷಣ ನೋಡಿ, ವಿಸಿಲ್ ತೆಗಿತೀನಿ ಇವಾಗ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತೀನಿ. ಏನಂದರೆ ಡ್ರೈ ಫ್ರೂಟು ಸ್ವಲ್ಪ ಇರೋದ್ರಿಂದ ಏನೂ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಇದು ಮಾಡಬೇಕು. ಸೊ ಏನೂ ಅಂದ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರಾಗಿದೆ. ಎಣ್ಣೆನೇ ತೇಲಿ ಬರ್ತಾಯಿದೆ ಮೇಲೆ. ಆವಾಗೇ ತಿನ್ನೋಣ ಅನಿಸ್ತಾಯಿತ್ತು. ಇನ್ನೂ ಸ್ವಲ್ಪ ಕುದಿಯೋಕೆ ಇಟ್ಬಿಡೋಣ ಬಾಣಲೆಲಿ ಹಾಕಿ, ಇನ್ನೊಂಚೂರು ಗಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ಬಾಣಲೆಲಿ ಹಾಕ್ತಾಯಿದ್ದೆ. ಸಖತ್ತ ಟೇಸ್ಟಿ ಇತ್ತು ಮಾತ್ರ ಫ್ರೆಂಡ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಮಸಾಲೆ ಯೂಸ್ ಮಾಡಿ. ಏನಂದ್ರೆ ಪುದೀನ ಕೊತ್ತಂಬರಿ ಒಂದು ಸಿಗಲಿಲ್ಲ ನನಗೆ, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಆಯಿತು. ಇಲ್ಲಿ ನೋಡಿ ಕುದಿಯೋಕ್ಕಿಟ್ಟೆ ಫ್ರೆಂಡ್. ಊಟ ಆಯಿತು ನಮ್ಮದೆಲ್ಲ. ನಿಮ್ಮದೆಲ್ಲ ಊಟ ಆಯಿತು ಅಂತ ತಿಳ್ಕೊತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮಾವಿನಹಣ್ಣು ಕೊಯ್ದಿಟ್ಟು ಹೋಗಿದ್ದಾರೆ.
ಇವಾಗ ತಿನ್ನಬೇಕು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್.